ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವು ಯಾವುದೇ ಒಂದು ಕಚೇರಿಗೆ ಹೋಗದೇನೆ, ಯಾವುದೇ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹೋಗದೇನೆ, ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಮೊಬೈಲ್ ನಲ್ಲಾದ್ರೂ ಆಗಿರ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ನಲ್ಲಾದ್ರೂ ಆಗಿರ್ಬೋದು, ಈ ತರ ಒಂದು ಜನನ ಪ್ರಮಾಣ ಪತ್ರ ಅಥವಾ ಬರ್ತ್ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಬಹಳ ಈಸಿ ಆಗಿದೆ. ಆದ್ರೆ ಈ ಒಂದು ಈಸಿ ಮೆಥಡ್ ನೀವು ತಿಳ್ಕೊಂಡ್ರೆ ಮಾತ್ರ ಈಸಿ ಆಗಿರುತ್ತೆ, ಇಲ್ದಿದ್ರೆ ಬಹಳ ಟಫ್ ಆಗಿರುತ್ತೆ. ಸೊ ವೀಕ್ಷಕರೇ, ಹಾಗಿದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋನ ಶುರು ಮಾಡೋಕೆ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಇವಾಗ ನಾವು ಆನ್ಲೈನ್ ಮುಖಾಂತರ ಈ ತರ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುವಂತ ಒಂದು ಪರಿಸ್ಥಿತಿ ಯಾವಾಗ ಬರುತ್ತೆ ಅಂತ ಅನ್ನೋದಾಯ್ತಂದ್ರೆ, ನಿಮ್ಮ ಹತ್ರ ಇರುವಂತ ಒಂದು ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್ ಕಳೆದೋಗಿದ್ರೆ ಅಥವಾ ಮಿಸ್ ಆಗಿದ್ರೆ ಅಥವಾ ಮಿಸ್ಪ್ಲೇಸ್ ಆಗಿದ್ರೆ, ಸಿಗದೇ ಇದ್ರೆ, ಆ ಟೈಮ್ ಅಲ್ಲಿ ನೀವು ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಪ್ರೊಸೀಜರ್ ಕೂಡ ಇದೆ. ಈ ಒಂದು ಪೋರ್ಟಲ್ ನಲ್ಲಿ, ಹೊಸ ಪೋರ್ಟಲ್ ನಲ್ಲಿ ಅಪ್ಡೇಟ್ ಕೂಡ ಆಗಿದೆ. ಆ ಒಂದು ಅಪ್ಡೇಟ್ ಏನು ಅಂತ ಅನ್ನೋದನ್ನ ನಾನು ನಿಮ್ಗೆ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಒಂದು ವೇಳೆ ನಿಮ್ಮ ಹತ್ರ ಈ ತರ ಒಂದು ಬರ್ತ್ ಸರ್ಟಿಫಿಕೇಟ್ ಇಲ್ದೇನೆ ಅಥವಾ ನಿಮ್ಮ ಹತ್ರ ಈ ಫೋಟೋ ಇರಬೇಕು, ಇಲ್ದಿದ್ರೆ ಜೆರಾಕ್ಸ್ ಕಾಪಿ ಆದ್ರೂ ಇರಬೇಕು, ಇಂತಹ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ, ಒಂದ್ ವೇಳೆ ನಿಮ್ಮ ಹತ್ರ ಫೋಟೋನೇ ಇಲ್ಲ, ಜೆರಾಕ್ಸ್ ಕಾಪಿನೂ ಇಲ್ಲ ಅಂತಂದ್ರೂ ಕೂಡ ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಬಹುದು. ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಯಾವ ತರ ಅಂತ ಹೇಳಿ. ಸೊ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಇವಾಗ ಮೊದಲು ತಿಳಿಸ್ಕೊಡ್ತೇನೆ. ಇದ್ರ ನಂತರ ನಿಮ್ಗೆ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡೋ ಪ್ರೊಸೀಜರ್ ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ನಾನು ನಿಮ್ಗೆ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಜೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಕ್ಯಾಂಡಿಡೇಟಿನ ಎಲ್ಲಾ ಡೀಟೇಲ್ಗಳು ಇರುತ್ತೆ. ಈ ಒಂದು ಡೀಟೇಲ್ಗಳು ಇದ್ರೆ ಸಾಕು, ನೀವು ಈ ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಬಹುದು. ಆದ್ರೆ ಇಲ್ಲಿ ಈ ಒಂದು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನು? ಇಲ್ಲಿ ಕಾಣ್ತಾ ಇದೆ ನೋಡಿ, ಈ QR ಕೋಡ್, ನಂತರ ಈ QR ಕೋಡ್ ಇದ್ರೆ ಮಾತ್ರ ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾಕೆ ಅಂತಂದ್ರೆ, ಆನ್ಲೈನ್ ಮುಖಾಂತರ ಡಿಜಿಟಲಿ ನಿಮ್ಮ ಡೇಟಾ ಆನ್ಲೈನ್ ನಲ್ಲಿ ಸಬ್ಮಿಟ್ ಆಗಿದ್ರೆ ಮಾತ್ರ ನಿಮ್ಗೆ ಈ ಒಂದು QR ಕೋಡ್ ಇರುವಂತ ಬರ್ತ್ ಸರ್ಟಿಫಿಕೇಟ್ ರಿಜಿಸ್ಟರ್ ಆಗಿರುತ್ತೆ. ಆನ್ಲೈನ್ ಮುಖಾಂತರ ನಿಮ್ಮ ಡೇಟಾನ ಫಿಲ್ಅಪ್ ಮಾಡಿದಾಗ ಮಾತ್ರ ಈ ಒಂದು QR ಕೋಡ್ ಜನರೇಟ್ ಆಗಿರುತ್ತೆ. ಈ ಒಂದು QR ಕೋಡ್ ಅನ್ನ ಯಾವ ತರ ಜನರೇಟ್ ಮಾಡ್ಬೇಕು ಅದು ಇದು ಅಂತ ಹೇಳಿ ತಲೆ ಕೆಡಿಸ್ಕೋಬೇಡಿ. ಇದನ್ನ ನೀವು ಕಾರ್ಪೊರೇಷನ್ ನಲ್ಲಿ ಮಾಡಿದಾಗ ಜನರೇಟ್ ಆಗಿರುತ್ತೆ, ಸರಿನಾ? ಈಗ ಇದು ಬೇಸಿಕ್ ಇನ್ಫಾರ್ಮೇಶನ್ ಆಯ್ತು. ಈ QR ಕೋಡ್ ಇರಬೇಕು, ನಂತರ ನೋಂದಣಿ ಸಂಖ್ಯೆ, ಮತ್ತೆ ಕ್ಯಾಂಡಿಡೇಟ್ ಹೆಸರು, ಅವರ ತಂದೆ ಹೆಸರು ಮತ್ತೆ ತಾಯಿ ಹೆಸರು, ಇಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಸಾಕು, ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ಡೌನ್ಲೋಡ್ ಮಾಡ್ಕೊಳ್ಳೋ ಪ್ರೊಸೀಜರ್ ಹೇಗಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ನೋಡಿ, ಮೊದಲನೇದಾಗಿ ನಾವು ಈ ಒಂದು ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ಗೆ ಬರ್ಬೇಕಾಗತ್ತೆ. ಈ ಪೋರ್ಟಲ್ ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಮಾತ್ರ ನಿಮ್ಗೆ ಯೂಸರ್ ನೇಮು ಪಾಸ್ವರ್ಡ್ ಸಿಕ್ಕಿರುತ್ತೆ. ಇವಾಗ ನೀವು ಯೂಸರ್ ನೇಮು ಪಾಸ್ವರ್ಡ್ ಸಿಕ್ಕಿದ್ರೆ ಇಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ನನ್ನ ಯೂಸರ್ ನೇಮು ಪಾಸ್ವರ್ಡ್ ಅನ್ನ ಹಾಕ್ಬಿಟ್ಟು ಲಾಗಿನ್ ಆಗ್ತೇನೆ. ನೋಡಿ ವೀಕ್ಷಕರೇ, ಲಾಗಿನ್ ಆದ ನಂತರ ಈ ಒಂದು ಪೋರ್ಟಲ್ ಇಂದ ನಿಮ್ಗೆ ಅರ್ಧ ಗಂಟೆ ಸಮಯ ಇರುತ್ತೆ. ಈ ಒಂದು ಪೋರ್ಟಲ್ ನಲ್ಲಿ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸ್ಲಿಕ್ಕಾದ್ರೂ ಕೂಡ ಅರ್ಧ ಗಂಟೆ ಟೈಮ್ ಇರುತ್ತೆ. ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಲಾಗಿನ್ ಆಗಿರೋ ಒಂದು ಯೂಸರ್ ನೇಮ್ ಕಾಣುತ್ತೆ. ಇಲ್ಲಿ ಇವಾಗ ನಾವು ನಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನೋಡಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇದ್ರ ನಂತರ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ, ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಹೇಳಿ. ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಇಷ್ಟು ಬೇಕಾದಷ್ಟು ಸರ್ವಿಸ್ಗಳು ಈ ಒಂದು ಪೋರ್ಟಲ್ ಇಂದ ಸಿಗುತ್ತೆ. ಇವಾಗ ನಾವು ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಬರ್ತ್ ಅಂತೇಳಿ ಸರ್ಚ್ ಮಾಡಿ. ನೋಡಿ, ಬರ್ತ್ ಅಂತೇಳಿ ಸರ್ಚ್ ಮಾಡಿದ ನಂತರ ನಿಮ್ಗೆ ಎರಡು ಆಪ್ಷನ್ಗಳು ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಎರಡು ಸರ್ವಿಸ್ ಗಳ ನೇಮು. ಸೊ ಇಲ್ಲಿ ಅಪ್ಲೈ ಫಾರ್ ಬರ್ತ್ ಸರ್ಟಿಫಿಕೇಟ್, ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್. ಸೊ ಇಲ್ಲಿ ಈ ಎರಡು ಮೀನಿಂಗ್ ಇದೆ ವೀಕ್ಷಕರೇ. ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ರಿಜಿಸ್ಟ್ರೇಷನ್ ಹೊಸದಾಗಿ ಮಾಡಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವು ರಿಜಿಸ್ಟ್ರೇಷನ್ ಆಗಿರುವಂತ ಒಂದು ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರೋದು ಕಳೆದು ಹೋದಾಗ ಮಾತ್ರ ನೀವು ಇಲ್ಲಿ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಜನನ ಪ್ರಮಾಣ ಪತ್ರ ಅಂತ ಹೇಳಿ ಬರುತ್ತೆ. ಇಲ್ಲಿ ನಾನು ನಿಮ್ಗೆ ಹೇಳಿದ ಹಾಗೆ ಒಂದು ಕಂಡೀಷನ್ ಅಂತ ಹೇಳಿದೆ ಮೊದಲು. ಸೊ ಆ ಕಂಡೀಷನ್ ಏನು ಅಂತ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳಿ. ಮೊದಲು ನಾನು ನಿಮ್ಗೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೇನೆ. ಇದು ಇಂಪಾರ್ಟೆಂಟ್ ಬಹಳ, ಯಾಕೆಂತಂದ್ರೆ ಕನ್ಫ್ಯೂಷನ್ ಆಗ್ಬಾರ್ದು. ಯಾರು ಈ ಒಂದು ವಿಡಿಯೋನ ನೋಡ್ಬಿಟ್ಟು ಯಾರು ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ. ಓನ್ಲಿ ಡಿಜಿಟಲಿ ಸೈನ್ಡ್ ಬರ್ತ್ ಸರ್ಟಿಫಿಕೇಟ್ಸ್ ಕ್ಯಾನ್ ಬಿ ಪ್ರಿಂಟೆಡ್ ಥ್ರೂ ದಿಸ್ ಸೈಟ್. ಇಲ್ಲಿ ನೋಡಿ QR ಕೋಡ್
ಡಿಜಿಟಲೈಸ್ಡ್ QR ಕೋಡ್ ಇದ್ರೆ ಮಾತ್ರ ನೀವು ಈ ಒಂದು ಪೋರ್ಟಲ್ ಮುಖಾಂತರ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಅದನ್ನ ನೀವು ಡೌನ್ಲೋಡ್ ಮಾಡಬಹುದು. ಇವಾಗ ನೋಡಿ, ನಾವು ನಮ್ಮ ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ಬರ್ಬೇಕಾಗತ್ತೆ. ಡೂ ಯು ಹ್ಯಾವ್ ದ ರಿಜಿಸ್ಟ್ರೇಷನ್ ನಂಬರ್ ಆಫ್ ದ ಪ್ರೀವಿಯಸ್ಲಿ ಇಶ್ಯೂಡ್ ಸರ್ಟಿಫಿಕೇಟ್ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಹತ್ರ ಹಳೆಯ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಹತ್ರ ಕಳೆದೋಗಿರೋ ಸರ್ಟಿಫಿಕೇಟ್ ನಂಬರು ನಿಮ್ಗೆ ಗೊತ್ತಿದೆಯೋ ಇಲ್ವೋ ಅಂತ ಹೇಳಿ ಕೇಳ್ತಾ ಇದೆ. ಗೊತ್ತಿದ್ರೆ ಎಸ್ ಅಂತ ಹೇಳಿ ಹಾಕಿ. ಎಸ್ ಅಂತ ಹೇಳಿ ಹಾಕಿದ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ಈ ಬಾಕ್ಸ್ ನಲ್ಲಿ ನಿಮಗೆ ಗೊತ್ತಿರುವಂತ ಒಂದು ಬರ್ತ್ ಸರ್ಟಿಫಿಕೇಟ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೋಡಿ, ಇಷ್ಟು ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಸರ್ಚ್ ಮಾಡಿದ ನಂತರ ನಿಮ್ಗೆ ಇಷ್ಟು ಡೀಟೇಲ್ಸ್ ಗಳು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು 18 ಅಂಕಿಯ ಕ್ಯಾರೆಕ್ಟರ್ ಮತ್ತೆ ನಂಬರು ಜೊತೆಗಿರುವಂತ ಈ ನೋಂದಣಿ ಸಂಖ್ಯೆಯನ್ನ ಹಾಕಿ ಸರ್ಚ್ ಮಾಡಿದಾಗ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರು, ನಂತರ ಇಲ್ಲಿ ನೇಮು, ಡೇಟ್ ಆಫ್ ಬರ್ತ್, ಮೇಲಾ ಫಿಮೇಲಾ, ಫಾದರ್ ನೇಮು, ಮದರ್ ನೇಮು, ಇಲ್ಲಿ ನಿಮ್ಗೆ ಸೆಲೆಕ್ಟ್ ದ ಕರೆಕ್ಟ್ ರೆಕಾರ್ಡ್ ಫಾರ್ ಪ್ರಿಂಟ್ ಅಂತ ಹೇಳಿ ಇದೆ. ಸೊ ಇಷ್ಟು ಡೀಟೇಲ್ ಓಪನ್ ಆದಾಗ ಇಲ್ಲಿ ನೋಡಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸರಿನಾ? ಎಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದರ ನಂತರ ಇಲ್ಲಿ ನಂಬರ್ ಆಫ್ ಕಾಪೀಸ್ ಫಾರ್ ಪ್ರಿಂಟ್ ಅಂತ ಇದೆ. ಇಲ್ಲಿ ಒಂದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ವೇಳೆ ನೀವು 1 ಬಿಟ್ಟು 5, 10 ನಿಮ್ಗೆ ಎಷ್ಟು ಕಾಪಿ ಬೇಕೋ ಅಷ್ಟನ್ನ ಇಲ್ಲಿ ಹಾಕಿದ್ರೆ ಇದರಿಂದ ನಿಮ್ಮ ಹಣ ಜಾಸ್ತಿ ಕಟ್ ಆಗುತ್ತೆ. ಸೊ ಇಲ್ಲಿ ಒಂದು ಪ್ರಿಂಟಿಗೆ ಮಾತ್ರ ಎಷ್ಟು ಅಮೌಂಟ್ ಕಟ್ ಆಗ್ಬೇಕು ಅಷ್ಟು ಮಾತ್ರ ಕಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಒಂದ್ಸತಿ ಹಾರ್ಡ್ ಕಾಪಿಯನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದನ್ನ ನೀವು ಎಷ್ಟು ಸತಿ ಬೇಕಾದ್ರೂ ಜೆರಾಕ್ಸ್ ಮಾಡ್ಕೋಬಹುದು, ಪ್ರಿಂಟ್ ತಗೋಬಹುದು. ಸೊ ಇಷ್ಟು ಇದು ಒಂದು ಇನ್ಫಾರ್ಮೇಶನ್. ಸ್ಕ್ರೋಲ್ ಡೌನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ ಎಂಟ್ರಿ ಮಾಡಿ. ಕ್ಯಾಪ್ಚನ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಡ್ರಾಫ್ಟ್ ನಂಬರ್ ಜನರೇಟ್ ಆಗಿರುತ್ತೆ. ಸರಿನಾ? ಇದನ್ನ ನೋಟ್ ಆದ್ರೂ ಮಾಡ್ಕೊಳ್ಳಿ ಅಥವಾ ಬರ್ದಾದ್ರೂ ಇಟ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಳ್ಳಿ, ಫೋಟೋ ಹೊಡ್ಕೊಳ್ಳಿ. ಇದು ರೆಫರೆನ್ಸ್ ಗಾಗಿ ಬೇಕಾಗುತ್ತೆ. ಸೊ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ 2 ಮೋಡ್ ಕೇಳ್ತಾ ಇದೆ, ಬಿಲ್ಡರ್ಸ್ ಪೇಮೆಂಟ್, ಪೇಟಿಎಂ. ಸೊ ಎಲ್ಲರೂ ಯೂಸ್ ಮಾಡ್ತಾ ಇರುವಂತದ್ದು ಇವಾಗ ರೆಗ್ಯುಲರ್ಲಿ ಪೇಟಿಎಂ. ನಾನು ಕೂಡ ಪೇಟಿಎಂ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ವೀಕ್ಷಕರೇ, ಈ ಒಂದು ಪೋರ್ಟಲ್ ನಲ್ಲಿ ಏನ್ ಅಪ್ಡೇಟ್ ಆಗಿದೆ ಅಂತ ಅನ್ನೋದನ್ನ ನಾನು ನಿಮ್ಗೆ ಕೊನೆಯಲ್ಲಿ ಹೇಳ್ತೇನೆ ಅಂತ ಹೇಳಿದೆ. ಸೊ ಈ ಒಂದು ಪೋರ್ಟಲ್ ನಲ್ಲಿ ಅಪ್ಡೇಟ್ ಆಗಿರೋದು, ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಮೊದಲು 5 ರೂಪಾಯಿ ಮಾತ್ರ ಕಟ್ ಆಗ್ತಾ ಇತ್ತು. ಸೊ ಇವಾಗ 50 ರೂಪಾಯಿ ಕಟ್ ಆಗುತ್ತೆ. ಈ ಒಂದು 50 ರೂಪಾಯಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ 1 ಗಂಟೆ ಅಥವಾ 2 ಗಂಟೆ ಒಳಗಡೆ. ಸೊ 2 ಗಂಟೆ ಸಮಯ ತಗೊಂಡ್ಬಿಟ್ಟು ಈ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೀಡೈರೆಕ್ಟ್ ಆಗಿಬಿಟ್ಟು ಇದು ಪೇಮೆಂಟ್ QR ಕೋಡ್ ಶೋ ಆಗುತ್ತೆ. ಇಲ್ದಿದ್ರೆ ನಿಮ್ಗೆ ಇಲ್ಲಿ ಬೇಕಾದಷ್ಟು ಆಪ್ಷನ್ಗಳು ತೋರಿಸುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆದ್ರೂ ಹಾಕೋದು ಅಥವಾ ನೋಡಿ ವೀಕ್ಷಕರೇ, ಇವಾಗ ನಾನು 2ನೇ ಮೆಥಡ್ ನಿಮ್ಮ ಹತ್ರ ಏನು ಡೀಟೇಲ್ ಇಲ್ಲದೆ ಇರುವಾಗ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಯಾವ ತರ ಡೌನ್ಲೋಡ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಮೊದಲು ಏನ್ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರು ಸೇಮ್ ಅದೇ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡಿ ಬರ್ತ್ ಅಂತ ಹೇಳಿ ಇಲ್ಲಿ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ಹತ್ರ ಎಸ್ ಅಂತ ಹೇಳಿ ಕೊಟ್ಟಿದ್ರಿ. ಸರಿನಾ? ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇದ್ರೆ ಹಾಕಿ ಅಂತ ಹೇಳಿ ಅನ್ನೋದಕ್ಕೆ ಎಸ್ ಅಂತ ಹೇಳಿ ಕೊಟ್ಟಿದ್ರಿ. ಇವಾಗ ನಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂತ ಹೇಳಿ ಕೊಡೋಣ. ಸೊ ಈ ತರ ಕೊಟ್ಟಾಗ ಇಲ್ಲಿ ನಿಮ್ಗೆ ಬೇರೆ ಒಂದು ಆಪ್ಷನ್ ಗಳನ್ನ ಇದು ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಜನನ ಯಾವಾಗ ಆಗಿದೆ ಅಂತ ಅನ್ನೋದು ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಆ ಒಂದು ದಿನಾಂಕವನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ತಿಂಗಳ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ದಿನ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟ ಆಯ್ತಾ? ಇವಾಗ ನಿಮ್ಮ ಮಗುವಿನ ಹೆಸರು, ನಿಮ್ಮ ಮಗುವಿನ ಅಪ್ಪನ ಹೆಸರು, ಅಮ್ಮನ ಹೆಸರು, ಇದನ್ನ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ದೇನೆ ಹಾಕ್ಬೇಕಾಗತ್ತೆ. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೂಡ ನಿಮ್ಗೆ ಇದು ಶೋ ಮಾಡೋದಿಲ್ಲ. ಸೊ ಇವಾಗ ಮಗುವಿನ ಹೆಸರನ್ನ ಹಾಕೋಣ. ಮೊದಲು ನಾವಿಲ್ಲಿ ಎಲ್ಲ ಡೀಟೇಲ್ ಅನ್ನ ಫಿಲ್ಅಪ್ ಮಾಡ್ಕೊಳ್ತೇನೆ. ಸೊ ನೋಡಿ, ಇಷ್ಟು ಡೀಟೇಲ್ ಗಳನ್ನ, ಈ 3 ಬಾಕ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡಿ, ನೀವು ಎಂಟ್ರಿ ಮಾಡಿರೋ ಡೀಟೇಲ್ ಕರೆಕ್ಟ್ ಆಗಿ ಇದ್ರೆ ಮಾತ್ರ ನಿಮ್ಗೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ, ನಿಮ್ಮ ಕ್ಯಾಂಡಿಡೇಟ್ ಹೆಸರು ಸಿಗುತ್ತೆ, ನಂತರ ಡೇಟ್ ಆಫ್ ಬರ್ತ್ ಸಿಗುತ್ತೆ, ಗಂಡು ಹೆಣ್ಣು ಅನ್ನೋದು ಸಿಗುತ್ತೆ, ಫಾದರ್ ನೇಮು, ಮದರ್ ನೇಮು, ಇದೆಲ್ಲ ಕರೆಕ್ಟ್ ಆಗಿ ಇತ್ತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ್ ಇಲ್ಲಿ ಎಂಟ್ರಿ ಹಾಕಿಬಿಟ್ಟು ಡ್ರಾಫ್ಟ್ ಅಥವಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಮತ್ತೆ ಮುಂದಿನ ಪ್ರೊಸೀಜರ್ ನಿಮ್ಗೆ ಡೌನ್ಲೋಡ್ ಮಾಡೋದು ಈಸಿಯಾಗಿ ಗೊತ್ತೇ ಇರುತ್ತೆ. ಸೊ ವೀಕ್ಷಕರೇ, ನಾನು ನಿಮ್ಗೆ 2 ಮೆಥಡ್ ಅಲ್ಲಿ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡೋದು ಹೇಗಂತ ಹೇಳಿ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮ್ಗೆ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.